ಎಲ್ರಿಗೂ ನಮಸ್ಕಾರ. ಒಂದು ಮನೆ ಅಂತ ಕಟ್ಟಾದಮೇಲೆ ಅದಕ್ಕೆ ಅದರದೇ ಆದ ತಕ್ಕನಾಗಿ ಹಸಿರು ಇರೋದು ಭಾಳ ಮುಖ್ಯ. ಏನೂ ಮೇಂಟೈನ್ ಮಾಡಿಲ್ಲದೆ ಇರೋ ಖಾಲಿ ಸೈಟ್ಗಳು ಈ ರೀತಿ ಬೆಳ್ಕೊಂಡಿರ್ತವೆ. ಜನ ವಾಸಕ್ಕೆ ಅಂತ ಬಂದಮೇಲೆ ಅದಕ್ಕೊಂದು ರೂಪ. ಸೊ ಈ ಬರಡಾಗಿರೋ ಈ ಖಾಲಿ ಪ್ರದೇಶದಲ್ಲಿ ಹೌಸ್ ಗಾರ್ಡನಿಂಗ್ ಶುರು ಮಾಡೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಮನೆಯ ಎದುರಿರುವ ರಸ್ತೆ ಬದಿಯ ಎರಡೂ ಸೈಡು ನೀವು ಈ ರೀತಿ ಖಾಲಿ ಅಥವಾ ಅನ್ವಾಂಟೆಡ್ ಇಲ್ಲದೇ ಇರೋ ರೀತಿ ಮೇಂಟೈನ್ ಮಾಡೋದು ಒಳ್ಳೆಯದು. ಗಿಡಗಳು ಫುಟ್ಪಾತ್ ಎಂಕ್ರೋಚ್ಮೆಂಟ್ ಮಾಡಿಕೊಂಡು ಗಿಡ ಬೆಳೆಸೋದ್ರಲ್ಲಿ ಅರ್ಥವಿಲ್ಲ. ಹಾಗಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ರೆ ನೆಕ್ಸ್ಟು ನೀವು ಯಾವುದೇ ಒಂದು ನೆರಳಿಗೋಸ್ಕರ ನೆಡೋವಂಥ ಗಿಡಗಳಿಗೆ ಒಂದು ಅವಕಾಶ ಆಗುತ್ತೆ. ಯಾವುದೇ ಒಂದು ಗಿಡ ಅಥವಾ ಮರ ನೆರಳಿಗೋಸ್ಕರ ನೆಡೋಕ್ಕಿಂತ ಮುಂಚೆ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅದು ನೆಡೋ ಸ್ಥಳ. ಎಲ್ಲಿ ಸೈಟ್ಗಳು ಜೋಡಣೆ ಆಗ್ತವೆ ಅಂಥ ಜಾಗದಲ್ಲಿ ನೆಟ್ಟರೆ ಯಾರಿಗೂ ತೊಂದರೆ ಇಲ್ಲ. ಇಂಥ ಜಾಗದಲ್ಲಿ ಈ ರೀತಿ. ಮತ್ತೊಂದು ವಿಚಾರ ಏನಂದರೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದನ್ನು ನೆಟ್ಟಷ್ಟು ಸಾಯೋ ಪ್ರಮಾಣ ಕಮ್ಮಿ. ಸೊ ನೀವು ನೆಟ್ಟಷ್ಟು ಗಿಡ ಉಳಿಯೋ ಚಾನ್ಸಸ್ ಜಾಸ್ತಿ. ಈ ಗಿಡಗಳು ತಂದು 20 ದಿವಸ ಆಗಿದೆ ನೆಟ್ಟು. ಎಲೆಗಳು ಯಾವ ತಿಂದೇ ಇರಲಿ, ಆಡು ಮೇಕೆ ಹಸು ಅಂದ್ಬಿಟ್ಟು ಸಗಣಿ ನೀರು ಸಂಪಡಿಸೋದ್ರಿಂದ ಏನೂ ಆಗಿಲ್ಲ ಇದುವರೆಗೆ. ಇಲ್ಲಿ ಸ್ಯಾಂಡ್ ಇತ್ತು ಮುಂಚೆ, ಆದರೂ ಕೂಡ ಅದನ್ನು ತೆಗೆದು ಆಳವಾಗಿ ನೆಟ್ಟಿರೋದ್ರಿಂದ ನೀಟಾಗಿ ನಿಂತಿದೆ. ಮನೆ ಮುಂದೆ ನಡೆದಕ್ಕೆ ಸೂಕ್ತವಾಗಿರೋ ಗಿಡಗಳು ಅಂದರೆ ಹೊಂಗೆ ಗಿಡ, ಕಾಡು ಬಾದಾಮಿ, ನೈಟ್ ಜಾಸ್ಮಿನ್ ಅಂದರೆ ಪಾರಿಜಾತ, ದೇವಕಣಗ್ಲೆ, ಹಾಗೆ ಈ ರೀತಿ ಫ್ಯಾಷನ್ ಗಿಡಗಳು. ಗಮನಿಸಬೇಕಾಗಿರೋದು ಏನಂದರೆ, ಚಿಗುರೊಡೆದಿರೋದು 20 ದಿವಸ ಆದಮೇಲೆ. ಈ ಹೌಸ್ ಗಾರ್ಡನಿಂಗಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್. ಇನ್ನೊಂದು ಮಾಡಬೇಕಾಗಿರೋ ಕೆಲಸ ಅಂದರೆ, ಮನೆಯಲ್ಲಿ ಬರುವಂಥ ಹಸಿ ಕಸನ ನೀವು ಹಾಕಿದಷ್ಟು ಒಳ್ಳೆಯದು. ಇವತ್ತಿನ ದಿನಕ್ಕೆ ಏನೂ ವ್ಯತ್ಯಾಸ ಕಾಣೋ ರೀತಿ ಗಿಡಗಳಿದ್ದಾವೆ ಎಲ್ಲರಲ್ಲೊಂದಾಗಿ. ಸ್ವಲ್ಪ ಸಮಯ ಕಳೆದ ಮೇಲೆ ಹೇಗಾಗುತ್ತೆ ನೋಡೋಣ. ಥ್ಯಾಂಕ್ ಯು.